ನಮಸ್ಕಾರ ಗೆಳೆಯರೇ. ಸೊ ಇವತ್ತಿನ ಪ್ರಶ್ನೆ ಓಕೆ, ತೇಜಸ್ವಿನಿ ಅಂತ ಅವರು ತಾಯಿ ತಮ್ಮ ಮಗನ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೋ ಉತ್ತರ ಒಂದು ಸಿರೀಸ್ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ ಒಂದು ಪ್ರಶ್ನೆಗೆ ನಾನು ಒಂದು ಉತ್ತರ ಒಂದೇ ಯಾವುದಾದ್ರೂ ಇಷ್ಟು ಸೆಲೆಕ್ಟ್ ಮಾಡಿದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಹುಡುಕಿ ನಿಮ್ಗೆ ಬ್ರೀಫಾಗಿ ಉತ್ತರ ಕೊಡ್ತೇನೆ. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಮೆನಿ ಪೀಪಲ್ ಲೈಕ್ ಓಕೆ. ಇಲ್ಲಾಂದರೆ ನನಗೇನು ತಿಳಿತದೆ ನಾನೇ ವಿಡಿಯೋ ಮಾಡ್ಕೊತ ಹೋದರೆ ನಿಮಗೆ ಬೇಕಾಗಿದ್ದು ಹೇಳಬೇಕಲ್ಲ, ಅದಕ್ಕೆ ಇದೊಂದು ಹೊಸ ಸಿರೀಸ್. ಸೊ ಇದರಲ್ಲಿ ಈಗ ಲೆಟ್ ಅಸ್ ಆನ್ಸರ್ ದ ಸೆಕೆಂಡ್ ಕ್ವಶನ್. ನಾವು ಫಸ್ಟ್ ಕ್ವಶನ್ ಆಲ್ರೆಡಿ ಆಗಿದೆ, ಇದು ಎರಡನೇ ಪ್ರಶ್ನೆ. ಓಕೆ, ಫಸ್ಟ್ ಕ್ವಶನ್ ನೋಡಿಲ್ಲ ಅಂದರೆ ಆ ವಿಡಿಯೋಗೆ ಹೋಗಿ ಅದನ್ನು ನೋಡಿಕೊಂಡು ದೆನ್ ಈ ಪ್ರಶ್ನೆಗೆ ಬನ್ನಿ, ನೋ ಪ್ರಾಬ್ಲಮ್. ಓಕೆ, ದೆನ್ ಲೆಟ್ ಸ್ಟಾರ್ಟ್ ಲೈಕ್ ಓಕೆ. ಸರ್, ಇವ್ರು ತೇಜಸ್ವಿನಿ ಕೇಳೋದೇನೆಂದರೆ, ಸರ್ ನನ್ನ ಮಗ ಎಷ್ಟು ಹೇಳಿದರೂ ಎಜುಕೇಷನ್ನಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ಏನು ಮಾಡಲಿ? ಹುಷಾರದಾನ್ರಿ, ಓದಲ್ಲ, 6th ಸ್ಟ್ಯಾಂಡರ್ಡ್ ಅವನು. ಹೌದಾ? ಓಕೆ. ಸೊ ತೇಜಸ್ವಿನಿ ಅವರೇ, ಮಕ್ಕಳು ದೇ ಆರ್ ಫನ್ ಓರಿಯೆಂಟೆಡ್. ಇದನ್ನು ನಮ್ಮದು ಮೈ ಚೈಲ್ಡ್ ಅಂತ ಕೋರ್ಸ್ ಇದೆ. ಓಕೆ, ಅಂದರೆ ನಮ್ಮ ಮಗು 21ನೇ ಶತಮಾನದ ಪಾಲಕರು ಹೇಗಿರಬೇಕು ಅಂತ ವಿಸ್ತಾರ್ ಜಿಂದಗಿ ಕೆಳಗಡೆ ಒಂದು ಕೋರ್ಸ್ ಇದೆ. 30 ದಿವಸದ ಕೋರ್ಸು. ಎವ್ರಿ ಡೇ 30 ನಿಮಿಷ ನೀವು ಅದರಲ್ಲಿ ತೊಡ್ಕೊಂಡ್ಬಿಟ್ರೆ ಮಕ್ಕಳ ಬಗ್ಗೆ ಸಮಗ್ರವಾದ ಸೈಕಾಲಜಿ, ಅವು ಯಾಕೆ ಹಂಗೆ ಮಾಡ್ತವೆ, ಯಾಕೆ ಮಾಡೋದಿಲ್ಲ, ಅದಷ್ಟು ತಿಳ್ಕೊಳ್ತೀರಾ. ಬಟ್ ಆದರೂ ಈಗ ಅದನ್ನು ಮಾಡ್ತಿದ್ರೆ ಅದನ್ನು ಮಾಡಿ, ದಟ್ ಈಸ್ ಆಲ್ವೇಸ್ ಗುಡ್. ಯಾಕಂದರೆ ಈ ಜಗತ್ತಿನಲ್ಲಿ ಒಂದು ಆಲ್ಮೋಸ್ಟ್ 7-8 ಸಾವಿರ ಜನ ಇವತ್ತು ನಮ್ಮ ಆನ್ಲೈನ್ ಕೋರ್ಸಸ್ನಲ್ಲಿ 8-10 ದೇಶಗಳಿಂದ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿದೆ, ನೀವು ಮಾಡ್ತಿದ್ರೆ ಮಾಡಿ. ಬಟ್ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂದರೆ, ಮಗು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಂದರೆ ತಂದೆ ತಾಯಿಯಾದವರು ನಾವು ಒಂದೇ ಮೆಥಡ್ನಲ್ಲಿ ಹೋಗ್ತಾ ಇರ್ತೀವಿ, ಓದುದಿಲ್ರಿ ಅಂತ ಹೇಳಿ. ಬಟ್ ಮೇ ಬಿ ಮಗುವಿನ ಲರ್ನಿಂಗ್ ಸ್ಟೈಲ್ ಬೇರೆ ಇರ್ಬೋದು. ಇದನ್ನು ಸಮಗ್ರವಾಗಿ ಆ ಕೋರ್ಸ್ನಲ್ಲಿ ಹೇಳಿದ್ದೇವೆ. ಬಟ್ ಇಲ್ಲಿ ಬ್ರೀಫಾಗಿ ಹೇಳಬೇಕಂದ್ರೆ ಲರ್ನಿಂಗ್ ಸ್ಟೈಲ್ ಕೆಲವೊಂದು ಹುಡುಗರು ನೋಡಿ ಕಲಿತಾವೆ, ಕೆಲವೊಂದು ಹುಡುಗರು ಕೇಳಿ ಕಲಿತಾವೆ, ಕೆಲವೊಂದು ಹುಡುಗರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿತಾವೆ. ಹೌದಾ? ನಿಮ್ಮ ಮಗ ಯಾವ ಟೈಪ್ ಇದ್ದಾನೆ? ವಿಜುವಲ್ ಇದ್ದಾನಾ, ಆಡಿಟರಿ ಇದ್ದಾನಾ, ಇನ್ನು ಕೈನೆಸ್ಥೆಟಿಕ್ ಇದ್ದಾನಾ? ಅದನ್ನೇನಾದರೂ ಹುಡುಕಿದ್ದೀರಾ? ಕ್ಲಿಯರ್? ಸೊ ದಿಸ್ ಈಸ್ ಒನ್ ಸೈಡ್. ನೀವು ಲರ್ನಿಂಗ್ ಸ್ಟೈಲ್ ಕಂಡು ಹಿಡಿದಿಲ್ಲ ಮಗುವಿಂದು ಅಂತಂದರೆ ಅವನ್ನ ನಾವು ಬೇರೆ ಒಂದು ಅವನು ಆ್ಯಕ್ಚುಲಿ ಎಕ್ಸ್ಪೀರಿಮೆಂಟ್ ಮಾಡಿ ಕಲಿಯೋನಿರ್ತಾನೆ. ಕೆಲವೊಂದು ಹುಡುಗರು ಹೇಳ್ತಾರೆ, ಇಲ್ಲ ಸರ್ ನಮ್ಮ ಮಗ ಎಲ್ಲ ಮಷಿನ್ ಕೂಡಿಸ್ತಾನೆ ರೀ, ಭಾರಿ ಅದನ್ರಿ. ಅಂದರೆ ಹೀಸ್ ಕೈನೆಸ್ಥೆಟಿಕ್ ಇನ್ ನೇಚರ್. ಅವ್ನು ಲರ್ನಿಂಗ್ ಸ್ಟೈಲ್ ಹಂಗಿದೆ. ನಮ್ಮ ಹುಡುಗ ಸರ ಒಂದ್ಸಲ ಕೇಳಿಸ್ಕೊಂತಂದ್ರೆ ಹೇಳ್ತೈತ್ರಿಪ್ಪ. ಇಲ್ರಿ, ಒಟ್ಟು ಕೇಳಿಸ್ಕೊಂಡ್ರೆ ಹೇಳೋದಿಲ್ರಿ. ಅವ್ನಿಗೆ ಏನಾರ ತೋರ್ಸಬೇಕ್ರಿ, ನೋಡಿತ್ತಂದ್ರೆ ಒಟ್ಟು ಮರಿಂಗಿಲ್ರಿ ಅವ. ಹಂಗೆ ಅದಾನಂದ್ರೆ ವಿಜುವಲ್ ಅದಾನ ಅವನು. ಹಂಗೆ ಫಸ್ಟ್ ತೇಜಸ್ವಿನಿ ಅವರೇ, ನಿಮ್ಮ ಮಗನ ಲರ್ನಿಂಗ್ ಸ್ಟೈಲ್ ಯಾವುದು ಕಂಡು ಹಿಡೀರಿ. ಗೊತ್ತಾಯ್ತಾ? ಅದು ಹಿಡಿದ ಮೇಲೆ ಆ ಒಂದು ಲರ್ನಿಂಗ್ ಸ್ಟೈಲ್ ಯೂಸ್ ಮಾಡಿ ಅವನಿಗೆ ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಕ್ಲಿಯರ್? ಸೊ ದಿಸ್ ಈಸ್ ದ ಫಸ್ಟ್ ಮೆಸೇಜ್. ಎರಡನೇದು, ಮಕ್ಕಳು ಭಾಳ ಎಲ್ಲ ಪಾಲಕರು ತಿಳ್ಕೊಬೇಕಿದ್ದು, 6th ಸ್ಟ್ಯಾಂಡರ್ಡ್ ಇದ್ದಾರೆ ಅಂತಂದರೆ ಮಕ್ಕಳು ದೇ ಆರ್ ಫನ್ ಓರಿಯೆಂಟೆಡ್. ಪ್ಯಾರೆಂಟ್ಸ್ ನಾವು ವಿ ಆರ್ ಟಾಸ್ಕ್ ಓರಿಯೆಂಟೆಡ್. ಅವಕ್ಕೆ ಏನು ಮಾಡಿದ್ರು ಫನ್, ನಮ್ಗೆ ಏನು ಮಾಡಿದ್ರು ಟಾಸ್ಕ್. ಊಟ ಮಾಡೋದು ನಮ್ಗೊಂದು ಟಾಸ್ಕ್. ಹಂಗಾರೆ ಮಾಡಿ ಊಟ ಮಾಡೋದು ಮುಗಿಸ್ಬಿಟ್ಟಂದು ನನ್ನ ಕೆಲಸ ಮುಗಿತೈತೆ ಅಂತ ನಾವು ಅಂತೀವಿ. ಬಟ್ ಮಕ್ಕಳು ಊಟ ಮಾಡೋದನ್ನು ಅದು ಒಂದು ಫನ್ ಅವ್ರಿಗೆ. ಅದಕ್ಕೆ ಅನ್ನ ತೆಗಿತಾವ, ಚಪಾತಿ ಹರಿತಾವ, ಚಪಾತಿ ಒಳಗೆ ಒಂದು ರೋಲ್ ಮಾಡ್ತಾವ, ಹಿಂಗೆ ಮಮ್ಮಿ ಅಂತವ, ನಿಮ್ಮ ಮಮ್ಮಿ ಅಂದ್ಕೊಂಡು ನೀ ಬೈತಿ, ರೈಟ್? ಅವಕ್ಕೆಲ್ಲಕ್ಕೂ ಫನ್ನೇ ಅದು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಅಭ್ಯಾಸನೂ ಒಂದು ಫನ್ ಮಾಡಿ ಅವಕ್ಕೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಅಭ್ಯಾಸನೂ ಫನ್ ಮಾಡಿ ಅವಕ್ಕೆ, ಅಂದರೆ ನಿಮ್ಗೆ ಮಜಾ ಬರೋದು, ಅವಕ್ಕೂ ಮಜಾ ಬರುತ್ತೆ. ಯಾಕಂದರೆ ಅವಾಗ ಅವು ಅಭ್ಯಾಸ ಅಂದರೆ ಬರ್ಡನ್ ಅಂತ ಅನ್ಸೋಂಗಿಲ್ಲ, ಒತ್ತಡ ಅನಿಸೋದಿಲ್ಲ, ಅವು ಆಟ ಆಡ್ತವೆ. ಅದಕ್ಕೆ ದಾರಿಗಳು ಭಾಳ ಇದ್ದಾವೆ, ಟೆಕ್ನಿಕ್ಸ್ ಇದ್ದಾವೆ, ಅವನ್ನ ನೀವು ಕಲೀಲೇಬೇಕು. ಓಕೆ. ಸೊ ತೇಜಸ್ವಿನಿ ಅವರೇ, ಅವು ಫಸ್ಟು ಲರ್ನಿಂಗ್ ಸ್ಟೈಲ್ ನೋಡಿ. ಎರಡನೇದು ಆ ಒಂದು ಇದನ್ನು ಫನ್ ಮಾಡಿ, ಎಂಜಾಯ್ಮೆಂಟ್ ಮಾಡಿ, ನಗನಗತಾ ಕಲಿಸಿ, ರೂಲ್ಸ್ ಹಚ್ಚಿ ಕಲಿಸ್ಬೇಡಿ. ಯಾಕಂದರೆ ಚಿಲ್ಡ್ರನ್ ಆರ್ ಫನ್ ಓರಿಯೆಂಟೆಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇಂಥ ಪ್ರಶ್ನೆಗಳು ಏನಾದರೂ ಇದ್ದರೆ, ನಿಮಗೇನಾದರೂ ಭಾಳ ಪ್ರಶ್ನೆಗಳು ನಿಮಗೆ ಬೇಕಾ, ಡೀಪ್ ಪ್ರಶ್ನೆ ಇದ್ದರೆ ಮಾತ್ರ ಸೆಂಡ್ ಇಟ್ ಟು ದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಓಕೆ, ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಐ ವಿಲ್ ಟಾಕ್ ಟು ಯು, ಐ ವಿಲ್ ಗಿವ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.